ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಜಲಿ ಕ್ಲಾಸಸ್. ಸೊ ಇವತ್ತು ಡಿಸ್ಕಷನ್ ಮಾಡ್ತಾ ಇರೋದು ಕರೆಂಟ್ ಅಫೇರ್ಸ್ 30ನೇ ತಾರೀಕು ಕರೆಂಟ್ ಅಫೇರ್ಸ್ ಆಗಿರುತ್ತೆ, ಮಾರ್ಚ್ ಮಂತ್ದು. ಸೊ ಫಸ್ಟು ಕ್ವಶನ್ ಬಂದು 2026-27ನೇ ಸಾಲಿನ ಕೇಂದ್ರ ಬಜೆಟ್ನಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಎಷ್ಟು ಶೇಕಡಾವಾರು ಅನುದಾನವನ್ನು ಹೆಚ್ಚಳ ಮಾಡಲಾಗಿದೆ ಅನ್ನೋವಂಥದ್ದಾಗಿರುತ್ತೆ. ಸೊ 10% ಅಷ್ಟು ನಾವು ಆರೋಗ್ಯ ಕ್ಷೇತ್ರಕ್ಕೆ ಬಜೆಟ್ನಲ್ಲಿ ಕೊಡಲಾಗಿದೆ. ಕೇಂದ್ರ ಬಜೆಟ್ 2026-27ನೇ ಆರೋಗ್ಯ ಕ್ಷೇತ್ರಕ್ಕೆ 10% ಅನುದಾನವನ್ನು ಹೆಚ್ಚಿಸಲಾಗಿದೆ. ಎಷ್ಟು ಪರ್ಸೆಂಟ್ ಹೆಚ್ಚಿಸಲಾಗಿದೆ ಪ್ರೀವಿಯಸ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಅಂದರೆ 10%ರಷ್ಟು ಹೆಚ್ಚಳ ಮಾಡಲಾಗಿದೆ. ಒಟ್ಟು 1,06,530 ಕೋಟಿಯಾಗಿದ್ದು 17 ಕ್ಯಾನ್ಸರ್ ಔಷಧಿಗಳಿಗೆ 100% ಕಸ್ಟಮ್ ಸುಂಕವನ್ನು ವಿನಾಯಿತಿಯನ್ನು ನೀಡಲಾಗಿದೆ. 17 ಕ್ಯಾನ್ಸರ್ ಔಷಧಿಗಳಿಗೆ 100% ಅಷ್ಟು ಕಸ್ಟಮ್ ಸುಂಕವನ್ನು ವಿನಾಯಿತಿಯನ್ನು ನೀಡಲಾಗಿದೆ. ಅಂದರೆ ಝೀರೋ ಟ್ಯಾಕ್ಸ್ ಸುಂಕ ಆಗಿರುತ್ತೆ. ಸೊ ಬಜೆಟ್ ಬಗ್ಗೆ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡೋದಾದರೆ, ಬಜೆಟನ್ನು ಈ ಸರಿ ಮಂಡಿಸಿದ್ದು ಬಂದು ನಿರ್ಮಲಾ ಸೀತಾರಾಮನ್ ಆಗಿರ್ತಾರೆ. ಸೊ ಅವ್ರದ್ದು ಎಷ್ಟನೇ ಬಜೆಟ್ ಇದು ಅಂತಂದರೆ 9ನೇ ಬಜೆಟ್ ಆಗಿರುತ್ತೆ ನಿರ್ಮಲಾ ಸೀತಾರಾಮನ್ ಅವರದ್ದು. ಇನ್ನು ಈ ಸತಿ ಬಜೆಟ್ಟು 3 ಕರ್ತವ್ಯಗಳನ್ನು ಮಂಡಿಸಿದ್ದಾರೆ. ಫಸ್ಟ್ ಕರ್ತವ್ಯ ಏನು ಅಂತಂದರೆ ಆರ್ಥಿಕ ಪ್ರಗತಿಯ ವೇಗದ ವರ್ಧನೆ ಮತ್ತು ಪ್ರಗತಿ ದರವನ್ನು ಕಾಯ್ದುಕೊಳ್ಳುವುದು. ಆರ್ಥಿಕ ಪ್ರಗತಿ ವೇಗ ಕೂಡ ಜಾಸ್ತಿ ಆಗಬೇಕು ಮತ್ತು ಪ್ರಗತಿನೂ ಸಹ ಅದ್ರ ಜೊತೆಯಲ್ಲಿ ಕಾಯ್ದುಕೊಳ್ಬೇಕು ಅನ್ನೋದು ಫಸ್ಟ್ ಕರ್ತವ್ಯ ಆಗಿರುತ್ತೆ. ಸೆಕೆಂಡ್ ಕರ್ತವ್ಯ ಬಂದು ಜನರ ಆಕಾಂಕ್ಷೆಗಳನ್ನು ಈಡೇರಿಸುವುದು ಮತ್ತು ಜನರ ಸಾಮರ್ಥ್ಯದ ವರ್ಧನೆ ಆಗಿರುತ್ತೆ. ಮೂರನೇ ಕರ್ತವ್ಯ ಬಂದು, ಸೊ ಇದು ಇಂಪಾರ್ಟೆಂಟ್ ಕರ್ತವ್ಯ, ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಆಶಯದೊಂದಿಗೆ ಮೂರನೇ ಕರ್ತವ್ಯ ಆಗಿರುತ್ತೆ. ಒಂದನೇ ಕರ್ತವ್ಯ ಆರ್ಥಿಕ ಪ್ರಗತಿಯ ವೇಗ ವರ್ಧನೆ ಮತ್ತು ಪ್ರಗತಿ ದರವನ್ನು ಕಾಯ್ದುಕೊಳ್ಳುವುದಾಗಿರುತ್ತೆ. ಎರಡನೇ ಕರ್ತವ್ಯ ಜನರ ಆಕಾಂಕ್ಷೆಗಳನ್ನು ಈಡೇರಿಸುವುದು ಮತ್ತು ಜನರ ಸಾಮರ್ಥ್ಯವನ್ನು ವರ್ಧನೆ. ಆಮೇಲೆ ಮೂರನೇ ಕರ್ತವ್ಯ ಬಂದು ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಅನ್ನೋವಂಥದ್ದು. 3 ಕರ್ತವ್ಯಗಳನ್ನು ಈ ಸರಿ ಬಜೆಟ್ನಲ್ಲಿ ಮಂಡನೆ ಮಾಡಲಾಗಿದೆ. ಇನ್ನು 2026-27ನೇ ಬಜೆಟನ್ನು ಎಷ್ಟನೇ ವಿಧಿಯ ಪ್ರಕಾರ ನಾವು ಬಜೆಟ್ನ ಮಂಡನೆ ಮಾಡ್ತೀರಿ ಅಂತಂದರೆ 112ನೇ ವಿಧಿಯ ಪ್ರಕಾರ ನಾವು ಈ ಒಂದು ಬಜೆಟ್ಗೆ ಕಲ್ಪಿಸಿಕೊಟ್ಟಿರುವಂತಹ ವಿಧಿ ಆಗಿರುತ್ತೆ. ಈ ಸರಿಯ ಬಜೆಟ್ ಗಾತ್ರ ಬಂದು 53,47,315 ಕೋಟಿ ಆಗಿರುತ್ತೆ. ಸೊ ಈ ಸರಿ ಬಜೆಟ್ನ ಗಾತ್ರ. ಇನ್ನು ಇಂಪಾರ್ಟೆಂಟ್ ಕೆಲವೊಂದಷ್ಟು ಪಾಯಿಂಟ್ಸ್ ಹೇಳೋದಾದರೆ, ಈ ಸರಿ ಒಂದು ಬಜೆಟ್ಗೆ ಸಂಬಂಧಿಸಿದಂತೆ ವಿತ್ತೀಯ ಕೊರತೆ ಎಷ್ಟಿದೆ, GDPಯಲ್ಲಿ ಈ ಸರಿಯ ವಿತ್ತೀಯ ಕೊರತೆ ಎಷ್ಟು ಅಂದಾಜು ಮಾಡಲಾಗಿದೆ ಅಂತಂದರೆ 4.3% ಈ ಸರಿ ವಿತ್ತೀಯ ಕೊರತೆ ಆಗಿರುತ್ತೆ. ಬಂಡವಾಳ ವೆಚ್ಚ ಒಂದು 12.22 lakh crores ಆಗಿರುತ್ತೆ. ಈ ಸರಿಯ ಒಂದು ಬಜೆಟ್ಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಷ್ಟು. ಇನ್ನು ಬೇರೆ ಒಂದು ಇದಕ್ಕೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತಂದರೆ, ಅತಿ ಹೆಚ್ಚು ಈ ಸರಿ ಯಾವ ಒಂದು ಕ್ಷೇತ್ರಕ್ಕೆ ಅಮೌಂಟ್ ಕೊಟ್ಟಿರೋದು ಅಂದರೆ ಅತಿ ಹೆಚ್ಚು ಯಾವ ಒಂದು ಕ್ಷೇತ್ರಕ್ಕೆ ಅಮೌಂಟನ್ನು ಕೊಟ್ಟಿರೋದಂದರೆ ಅಫ್ಕೋರ್ಸ್ ರಕ್ಷಣೆಗೆ ಕೊಟ್ಟಿರ್ತಾರೆ ಫಸ್ಟು. ಸೆಕೆಂಡ್ ಒನ್ನು ಸಾರಿಗೆಗೆ. ಥರ್ಡ್ ಅತಿ ಹೆಚ್ಚು ಯಾವುದಕ್ಕೆ ಅಂದರೆ ಗ್ರಾಮೀಣ ಅಭಿವೃದ್ಧಿಗೆ ಕೊಟ್ಟಿದ್ದಾರೆ. ಫೋರ್ತು ಗೃಹ. ಫಿಫ್ತು ಕೃಷಿಗಾಗಿರುತ್ತೆ. ಸೊ ಒಂದು 5 ನೆನ್ಪಿಟ್ಕೊಳ್ಳಿ. ಇನ್ನು ಬೇರೆದೆಲ್ಲನೂ ನೆನ್ಪಿಟ್ಕೊಳ್ಳೋ ಅಂಥದ್ದು ಏನಷ್ಟು ಇಂಪಾರ್ಟೆಂಟ್ ಆಗಿರಲ್ಲ. ಫಸ್ಟ್ ಟಾಪ್ 5 ಯಾವ ಕ್ಷೇತ್ರಕ್ಕೆ ಅತಿ ಹೆಚ್ಚು ಈ ಸರಿ ಬಜೆಟಲ್ಲಿ ದುಡ್ಡು ಕೊಟ್ಟಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದಕ್ಕೆ ಸಂಬಂಧಿಸಿದಂಗೆ ಕೆಲವೊಂದು ಅಷ್ಟು ವಸ್ತುಗಳ ಮೇಲೆ ಕಡಿಮೆ ಮಾಡಿದ್ದಾರೆ. ಆಗಲೇ ನಾವು ಡಿಸ್ಕಷನ್ ಮಾಡ್ದಂಗೆ 17 ಕ್ಯಾನ್ಸರ್ ಔಷಧಿಗಳ ಮೇಲೆ 0 ಕಸ್ಟಮ್ ಸುಂಕವನ್ನು ಕಡಿಮೆ ಮಾಡಿದ್ದಾರೆ. ಅಂದರೆ ಝೀರೋ ಅಂದರೆ ಏನು ಟ್ಯಾಕ್ಸಸ್ ಇರಲ್ಲ ಇದ್ರ ಮೇಲೆ ಅಂತ ಹೇಳಿ. ಮತ್ತು ಯಾವ್ಯಾವುದ್ರ ಮೇಲೆ ಈ ಥರ 0 ಕಸ್ಟಮ್ ಸುಂಕ ಮಾಡಿದ್ದಾರೆ ಅಂತಂದರೆ, ವಿದೇಶಿ ಪ್ರವಾಸದ ಖರ್ಚು ಮೇಲೆ ಏನಿದೆ ಅದ್ರ ಮೇಲೂ ಕಡಿಮೆ ಮಾಡಿದ್ದಾರೆ ಅಮೌಂಟು. ಮತ್ತು ಜೈವಿಕ ಅನಿಲ ಮಿಶ್ರಿತ ಕೆಲವೊಂದಷ್ಟು ಇದಿದ್ದಾವೆ ಆ ಆಮದು ಮೇಲೂ ಕಡಿಮೆ ಮಾಡಿದ್ದಾರೆ. ಮತ್ತು ವಿಮಾನದ ಬಿಡಿ ಭಾಗಗಳಿರ್ತಾವಲ್ಲ ಅದ್ರ ಮೇಲೂ ಸಹ ಕಡಿಮೆ ಮಾಡಿದ್ದಾರೆ.
ಸೊ ಇಷ್ಟು ಬಜೆಟ್ಗೆ ಸಂಬಂಧಿಸಿದಂತೆ ಕೆಲವೊಂದಷ್ಟು ಇಂಪಾರ್ಟೆಂಟು ಪಾಯಿಂಟ್ಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್, PRISMSG ಪೋರ್ಟಲ್ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ರೈಲ್ವೆ ಮೇಲ್ಸೇತುವೆಗಳ ಉಕ್ಕಿನ ಗಾರ್ಡನ್ಗಳ ತಪಾಸಣೆ ಆಗಿರುತ್ತೆ. ಈ PRISMSG ಪೋರ್ಟಲನ್ನು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಮತ್ತು ಅಶ್ವಿನಿ ವೈಭವ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಇದು ರೈಲ್ವೆ ಮೇಲ್ಸೇತುವೆಗಳ ಉಕ್ಕಿನ ಗಾರ್ಡನ್ಗಳ ತಪಾಸಣೆ ಮತ್ತು ಅನುಮೋದನೆಯ ಪ್ರಕ್ರಿಯೆಯನ್ನು ಸುಗಮಗೊಳಿಸೋದಕ್ಕೋಸ್ಕರ ಈ ಒಂದು ಪೋರ್ಟಲನ್ನು ಜಾರಿಗೆ ತರಲಾಗಿದೆ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನಲ್ಲಿ ಯಾವುದು ಬಯೋ ಬಿಟುಮೆನ್ ತಂತ್ರಜ್ಞಾನಕ್ಕೆ ಸಂಬಂಧಿಸಿದೆ ಅನ್ನೋದು ಈ ಕ್ವಶನ್ ಆಗಿರುತ್ತೆ. ಸೊ ಅದಕ್ಕೆ ಸಂಬಂಧಿಸಿದಂಗೆ ಆನ್ಸರ್ ನೋಡೋದಾದರೆ ಜೈವಿಕ ರಾಶಿಯಿಂದ ಬಿಟುಮೆನ್ ತಯಾರಿಕೆ ಆಗಿರುತ್ತೆ. ಈ ಒಂದು CSIR ಸಂಸ್ಥೆಯು ಜೈವಿಕ ರಾಶಿಯಿಂದ ಬಯೋಮಾಸ್ ಬಿಟ್ಮೇನ್ ತಯಾರಿಕೆ ಸ್ವದೇಶಿ ತಳಿಗಳನ್ನು ಉದ್ಯಮಕ್ಕೆ ವರ್ಗಾಯಿಸೋದಕ್ಕೋಸ್ಕರ ಇದೊಂದು ಸುಸ್ಥಿರ ರಸ್ತೆ ನಿರ್ಮಾಣ ಅಂತ ಹೇಳಿ ಈ ಒಂದು ತಯಾರಿಕೆ ಘಟಕವನ್ನು ಶುರು ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ್, ನಿಸಾರ್ ಉಪಗ್ರಹ ಯಾವ ಸಂಸ್ಥೆಗಳ ಸಂಯೋಜಿತ ಯೋಜನೆಯಾಗಿದೆ ಅನ್ನೋದು ಕ್ವಶನ್ ಆಗಿರುತ್ತೆ. ನಿಸಾರ್ ಬಂದು ಇಸ್ರೋ ಮತ್ತು ನಾಸಾ ಇವೆರಡು ಸಂಯೋಜನೆಯೊಂದಿಗೆ ಈ ನಿಸಾರ್ ಅನ್ನೋ ಯೋಜನೆಯನ್ನು ಜಾರಿಗೆಗೊಳಿಸಿದ್ದಾರೆ. ಸೊ ನಾಸಾ ಮತ್ತು ಇಸ್ರೋ ಆಗಿರುತ್ತೆ. ಅವೆರಡು ಹೆಸರನ್ನು ಸೇರಿಸಿ ನಿಸಾರ್ ಅನ್ನೋ ಒಂದು ಉಪಗ್ರಹವನ್ನು ನಾಸಾ ಇಸ್ರೋ ಸಂಯೋಜಿತ ರಡಾರ್ ಆಗಿದೆ. ಇದನ್ನು ಮೋಡಗಳ ನಡುವಿನ ಸ್ಪಷ್ಟ ಚಿತ್ರಣವನ್ನು ನೀಡೋದಕ್ಕೋಸ್ಕರ ಈ ಒಂದು ನಿಸಾರ್ ಅನ್ನೋ ಒಂದು ಉಪಗ್ರಹವನ್ನು ನಾಸಾ ಮತ್ತು ಇಸ್ರೋ ಸೇರಿ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ನಾಸಾ ಬಂದು ಅಮೇರಿಕಾದಾಗಿರುತ್ತೆ, ಇಸ್ರೋ ಬಂದು ನಮ್ಮ ಇಂಡಿಯಾದಾಗಿರುತ್ತೆ. ಜಾಗತಿಕ ಸುಸ್ಥಿರ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಅನ್ನೋದು ಸೊ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ಎಕ್ಸಾಮ್ ಪರ್ಪಸ್ಸಲ್ಲಿ. ಸೊ ಆಪ್ಷನ್ ಬಿ 99 SDG ಸೂಚ್ಯಂಕ. ಜಾಗತಿಕ ಸುಸ್ಥಿರ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ 2025-26 ಪ್ರಕಾರ ಭಾರತವು ಮೊದಲ ಬಾರಿಗೆ ಟಾಪ್ 100 ಸ್ಥಾನವನ್ನು ಪಡೆದುಕೊಂಡಿದೆ. ಸೊ ಇಂಪಾರ್ಟೆಂಟ್ ಆಗಿರುತ್ತೆ, ಭಾರತವು ಮೊದಲ ಬಾರಿಗೆ ಟಾಪ್ 100 ಈ ಒಂದು ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ಎಷ್ಟನೇ ಸ್ಥಾನ ಅಂದರೆ 99ನೇ ಸ್ಥಾನವಾಗಿರುತ್ತೆ. ನೆಕ್ಸ್ಟ್ ಕ್ವಶನ್, ನೇಪಾಳದ ಅತ್ಯಂತ ಕಿರಿಯ ಪ್ರಜಾಪ್ರಭುತ್ವವಾದಿ ಪ್ರಧಾನಮಂತ್ರಿಯಾಗಿ ಯಾರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಾಗಿದೆ? ಬಲೇಂದ್ರ ಶಾ ಅನ್ನುವಂಥವ್ರು ನೇಪಾಳದ ಅತ್ಯಂತ ಕಿರಿಯ ಪ್ರಜಾಪ್ರಭುತ್ವವಾದಿ ಆಗಿರ್ತಾರೆ. ಇವರು ಅಂದರೆ ಅತ್ಯಂತ ಕಿರಿಯ ಒಂದು ಪ್ರಧಾನಮಂತ್ರಿ ಆಗಿರುವಂಥದ್ದು ನೇಪಾಳದಲ್ಲಿಯೇ ಬಲೇಂದ್ರ ಶಾ ಅನ್ನುವಂಥವ್ರು. ಇವರು ಅತ್ಯಂತ ಕಿರಿಯ ನೇಪಾಳಿ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ್, ವಿಶ್ವ ಸಂತೋಷ ವರದಿ 2026ರಲ್ಲಿ ಭಾರತದ ಸ್ಥಾನ ಎಷ್ಟು ಅನ್ನುವಂಥದ್ದು 116ನೇ ಸ್ಥಾನ ಆಗಿರುತ್ತೆ. ಭಾರತದ ಸ್ಥಾನ 116ನೇ ಸ್ಥಾನ ಆಗಿರುತ್ತೆ. ವಿಶ್ವ ಸಂತೋಷದ ವರದಿಯ ಪ್ರಕಾರ ಮೊದಲನೇ ಸ್ಥಾನ ಫಿನ್ಲ್ಯಾಂಡ್ ಇರೋವಂಥದ್ದು. ನೆಕ್ಸ್ಟ್ ಕ್ವಶನ್, ಸ್ಟಾಕ್ಹೋಮ್ ವಾಟರ್ ಪ್ರೈಸ್ ಸ್ಟಾಕ್ಹೋಮ್ ವಾಟರ್ ಪ್ರೈಸ್ 2026 ಯಾರಿಗೆ ಲಭಿಸಿದೆ ಅನ್ನೋವಂಥದ್ದು ಕಾವೇರಿ ಮದನ್ ಅವರು ಈ ಸರಿ ಸ್ಟಾಕ್ಹೋಮ್ ವಾಟರ್ ಪ್ರೈಸ್ 2026 ಇವರಿಗೆ ಈ ಒಂದು ಪ್ರಶಸ್ತಿ ಲಭಿಸಿದೆ. ಕಾವೇರಿ ಮದನ್ ಆಗಿರ್ತಾರೆ. ನೆಕ್ಸ್ಟ್ ಕ್ವಶನ್, ಆಪರೇಷನ್ ಊರ್ಜಾ ಸುರಕ್ಷಾ ಯಾವುದಕ್ಕೆ ಸಂಬಂಧಿಸಿದೆ? ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಯಾಕೆ ಅಂದರೆ ಇವಾಗ ಈ ಒಂದು ಏನು ಯುದ್ಧ ಆಗ್ತಾ ಇದೆ ಅಲ್ವಾ, ರಷ್ಯಾ ಮತ್ತು ಇಸ್ರೇಲು, ಇರಾನ್ ಆಗಿರ್ಬೋದು. ಸೊ ಅದಕ್ಕೆ ಸಂಬಂಧಿಸಿದಂಗೆ ನಮ್ಮ ಭಾರತ ಯಾವ ಒಂದು ಆಪರೇಷನ್ ಮಾಡಿದೆ, ಏನಕ್ಕೋಸ್ಕರ ಅಂದರೆ ಈ ಕಚ್ಚಾ ತೈಲ ಅಥವಾ LPG ಒಂದು ಗ್ಯಾಸ್ದು ರಿಲೇಟೆಡು ತೈಲ ರಿಲೇಟೆಡು ಏನು ಇಶ್ಯೂ ಆಗಿದ್ದು ಅದಕ್ಕೆ ಸಂಬಂಧಿಸಿದಂಗೆ ಈ ಹಡಗುಗಳನ್ನು ನಮ್ಮ ದೇಶಕ್ಕೆ ಕರೆತರೋದಕ್ಕೋಸ್ಕರ ಈ ಒಂದು ಪ್ರಶಸ್ತಿ ಅಲ್ಲ, ಸೊ ಈ ಒಂದು ಕಾರ್ಯಾಚರಣೆಯನ್ನು ಮಾಡಿದೆ. ಏನು ಅಂದರೆ ಇಂಧನ ಹಡಗುಗಳ ರಕ್ಷಣೆಗಾಗಿ ಆಪರೇಷನ್ ಊರ್ಜಾ ಅನ್ನೋ ಒಂದು ಆಪರೇಷನನ್ನು ಮಾಡಲಾಗಿದೆ.
ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ಪರ್ಷಿಯನ್ ಕೊಲ್ಲಿಯಲ್ಲಿ ಹರ್ಮೋಜ್ ಜಲಸಂಧಿ ಏನಿದೆ ಅದರ ಮೂಲಕ ಬರುವಂತಹ ಇಂಧನ ಹಡಗುಗಳಿಗೆ LPG LNG ಕಚ್ಚಾ ತೈಲ ರಕ್ಷಣೆ ನೀಡೋದಕ್ಕೆ ಭಾರತೀಯ ನೌಕಾಪಡೆ ಆಪರೇಷನ್ ಊರ್ಜಾ ಸುರಕ್ಷಾ ಒಂದು ಕಾರ್ಯಾಚರಣೆಯನ್ನು ಆರಂಭಿಸಿದೆ. ಸೊ ಒಂದು ಜಗತ್ತಿನಲ್ಲಿನೇ 20% ತೈಲ ಸರಬರಾಜು ಆಗುವಂಥದ್ದು ಅಥವಾ ಆಮದು ಆಗುವಂಥದ್ದು ಬೇರೆ ಬೇರೆ ದೇಶಗಳಿಗೆ ಈ ಒಂದು ಹರ್ಮೋಜ್ ಜಲಸಂಧಿಯ ಮೂಲಕವೇ ಆಗಿರುತ್ತೆ. ಸೊ ಅದಕ್ಕಾಗಿಯೇ ಈ ಒಂದು ಜಲಸಂಧಿ ತುಂಬ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪಸ್ ಆಗಿ ಇದರಲ್ಲಿ ತುಂಬ ಏನೊಂದು ಡಿಸ್ಕಷನ್ ನಡೀತಾ ಇದೆ ಈಗಲೂ ಸಹ. ಸೊ ಭಾರತದಲ್ಲಿ ಮಾವೋವಾದಿಗಳ ಭೀತಿ ದೂರವಾಗಿದೆ ಎಂದು ಘೋಷಿಸಿದ ಕೇಂದ್ರ ಗೃಹ ಸಚಿವರು ಯಾರು? ಕೇಂದ್ರದ ಗೃಹ ಸಚಿವರು ಅಮಿತ್ ಶಾ ಆಗಿರ್ತಾರೆ. ಅವರು ಭಾರತದಲ್ಲಿ ಮಾವೋವಾದಿಗಳ ಭೀತಿ ದೂರವಾಗಿದೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಕೇಂದ್ರ ಗೃಹ ಸಚಿವರು ಲೋಕಸಭೆಯಲ್ಲಿ ನಕ್ಸಲ್ಸ್ ನಿರ್ಮೂಲನೆ ಕುರಿತು ಚರ್ಚೆ ಬಂದಾಗ ಆ ಸಂದರ್ಭದಲ್ಲಿ ಭಾರತದ ಮಾವೋವಾದಿಗಳ ಭೀತಿ ದೂರವಾಗಿದೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟನ್ನು ಸಂಸತ್ನಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್. ಕೇಂದ್ರ ಸರ್ಕಾರ ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನ 2026ರ ಪ್ರಾಥಮಿಕ ವರದಿಯಲ್ಲಿ ತಾಯ್ಜನ ಮುಕ್ತ ನಗರ ವಿಭಾಗದಲ್ಲಿ ದೇಶದಲ್ಲಿಯೇ ಅಗ್ರಸ್ಥಾನ ಪಡೆದುಕೊಂಡ ನಗರ ಯಾವುದು ಅನ್ನೋದು ಕ್ವಶನ್ ಆಗಿರುತ್ತೆ. ಸೊ ಅದಕ್ಕೆ ಸಂಬಂಧಿಸಿದಂಗೆ ಆನ್ಸರ್ ಒಂದು ಮೈಸೂರು. ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನ 2026 ಪ್ರಾಥಮಿಕ ವರದಿಯಲ್ಲಿ ಮೈಸೂರು ನಗರವು ತಾಯ್ಜನ ಮುಕ್ತ ನಗರ ಅಂತ ಹೇಳಿ ದೇಶದಲ್ಲಿಯೇ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ. ಜನ ವಿಶ್ವಾಸ್ ಬಿಲ್ 2026ರ ಉದ್ದೇಶ, ಈ ಒಂದು ಬಿಲ್ನ ಉದ್ದೇಶ ಏನು ಅನ್ನೋದು ಕ್ವಶನ್ ಆಗಿರುತ್ತೆ. ಜನ ವಿಶ್ವಾಸ ಬಿಲ್. ಸೊ ಅದಕ್ಕೆ ಆನ್ಸರ್ ಬಂದು ಕೇಂದ್ರೀಯ ಕಾಯ್ದೆಗಳ ಅಡಿಯಲ್ಲಿ ನಿರ್ಬಂಧನೆಗಳನ್ನು ಅಪರಾಧ ಮುಕ್ತಗೊಳಿಸುವಂಥದ್ದು ಜನ ವಿಶ್ವಾಸ ಬಿಲ್ 2026ರ ಉದ್ದೇಶವಾಗಿರುತ್ತೆ. ಜನ ವಿಶ್ವಾಸ ಬಿಲ್ 2026 ಅನ್ನು ಸುಲಭ ಜೀವನ ಮತ್ತು ಸುಲಭ ವ್ಯಾಪಾರ ಉತ್ತೇಜಿಸಲು ಲೋಕಸಭೆಯಲ್ಲಿ ಮಂಡಿಸಲಾಗಿದೆ. 79 ಕೇಂದ್ರೀಯ ಕಾಯ್ದೆಗಳ ಅಡಿಯಲ್ಲಿ 717 ನಿಬಂಧನೆಗಳನ್ನು ಅಪರಾಧ ಮುಕ್ತಗೊಳಿಸೋದಕ್ಕೋಸ್ಕರ ಇದರ ಉದ್ದೇಶವಾಗಿರುವಂಥದ್ದು. ನೆಕ್ಸ್ಟ್ ಕ್ವಶನ್. PM ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆ, ಜ್ಞಾನ ಭಾರತ್ ಸರ್ವೆ ಮತ್ತು ಜಲ ಸಂರಕ್ಷಣಾ ಮಾದರಿಗಳನ್ನು ಪ್ರಶಂಸಿಸಿದ ಮನ್ ಕಿ ಬಾತ್ ಯಾವ ಸಂಚಿಕೆ ಇದಾಗಿದೆ ಅನ್ನೋವಂಥದ್ದು ಕ್ವಶನ್ ಆಗಿರುತ್ತೆ. ಈ ಒಂದು PM ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆ ಅನ್ನೋವಂಥದ್ದು ಯಾವ ಒಂದು ಸಂಚಿಕೆ ಆಗಿದೆ ಅನ್ನೋದು ಕ್ವಶನ್ನು 132ನೇ ಸಂಚಿಕೆ ಆಗಿರುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು 132ನೇ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ PM ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆಯನ್ನು ಯಶಸ್ವಿಯಾಗಿ ಶ್ಲಾಘಿಸಿ ಮತ್ತು ಜ್ಞಾನ ಭಾರತ ಸರ್ವೆಯಲ್ಲಿ ಭಾಗವಹಿಸಲು ಕರೆ ನೀಡಿದರು. ಎಷ್ಟನೇ ಮನ್ ಕಿ ಬಾತ್ ಕಾರ್ಯಕ್ರಮ ಅಂದರೆ 132ನೇ ಮನ್ ಕಿ ಬಾತ್ ಕಾರ್ಯಕ್ರಮವಾಗಿರುತ್ತೆ. ಅಗ್ರೈಟ್ ರಾಕೆಟ್ ಇಂಜಿನ್ ವಿಶೇಷತೆ ಏನು? ಇದು ಒಂದು ವಿಶ್ವದ ಅತಿ ದೊಡ್ಡ 3D ಪ್ರಿಂಟಿಂಗ್ ರಾಕೆಟ್ ಇಂಜಿನ್ ಆಗಿರುತ್ತೆ. ಇದು ವಿಶ್ವದ ಅತಿ ದೊಡ್ಡ 3D ಪ್ರಿಂಟಿಂಗ್ ರಾಕೆಟ್ ಇಂಜಿನ್ ಆಗಿದೆ. ಅಗ್ನಿಕುಲ್ ಕಾಸ್ಮೋಸ್ ಸಂಸ್ಥೆಯ ವಿಶ್ವದ ಅತಿ ದೊಡ್ಡ 3D ಪ್ರಿಂಟಿಂಗ್ ರಾಕೆಟ್ ಇಂಜಿನ್ ಅಗ್ರೈಟ್ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ. ರಾಷ್ಟ್ರೀಯ ದಂತ ಆಯೋಗ ಯಾವ ಸಂಸ್ಥೆಯ ಸ್ಥಾನದಲ್ಲಿ ಅಸ್ತಿತ್ವಕ್ಕೆ ಬಂದಿದೆ ಅನ್ನೋದು ಕ್ವಶನ್ನು. ಸೊ ಬಿ ಡೆಂಟಲ್ ಕೌನ್ಸಿಲ್ ಆಫ್ ಇಂಡಿಯಾ. ಡೆಂಟಲ್ ಕೌನ್ಸಿಲ್ ಆಫ್ ಇಂಡಿಯಾ ಬದಲಿಗೆ ಮಾರ್ಚ್ 19ರಿಂದ ರಾಷ್ಟ್ರೀಯ ದಂತ ಆಯೋಗ ಅಸ್ತಿತ್ವಕ್ಕೆ ಬಂದಿದೆ. ಇದು ಒಂದು ದಂತ ವೈದ್ಯಕೀಯ ಶಿಕ್ಷಣವನ್ನು ಆಧುನೀಕರಿಸೋದಕ್ಕೋಸ್ಕರ ಈ ಒಂದು ಕೌನ್ಸಿಲನ್ನು ಆರಂಭಿಸಲಾಗಿದೆ. ಗ್ರೇಟ್ ಇಂಡಿಯಾ ಬಸ್ಟರ್ ಮರಿ ಯಶಸ್ವಿಯಾಗಿ ಜನ್ಮ ತಾಳಿದ ಸ್ಥಳ ಯಾವುದು? ಗುಜರಾತ್ ಆಗಿರುತ್ತೆ. ಗುಜರಾತ್ನ ಕಚ್ ಒಂದು ದಶಕದ ನಂತರ ಗ್ರೇಟ್ ಇಂಡಿಯನ್ ಬಸ್ಟರ್ ಮರಿ ಯಶಸ್ವಿಯಾಗಿ ಜನ್ಮ ತಾಳಿದೆ. ಇದು ರಾಜಸ್ಥಾನದಿಂದ ಗುಜರಾತ್ವರೆಗೆ ಮೊಟ್ಟೆಗಳನ್ನು ಸಾಗಿಸುವ
ಟರ್ನರ್ ಆಪರೇಷನ್ ಮೂಲಕ ಈ ಒಂದು ಸಾಧನೆ ಮಾಡಲಾಗಿದೆ. ಕರ್ನಾಟಕ 2026ರ ಮುಂಗಾರು ಹಂಗಾಮಿನಿಂದ ಯಾವುದನ್ನು ಕಡ್ಡಾಯಗೊಳಿಸಲಾಗಿದೆ? 100% ಡಿಜಿಟಲ್ ಬೆಳೆ ಸಮೀಕ್ಷೆ ಆಗಿರುತ್ತೆ. ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ 2026ರ ಮುಂಗಾರು ಹಂಗಾಮಿನಿಂದ 100% ಡಿಜಿಟಲ್ ಬೆಳೆ ಸಮೀಕ್ಷೆಯನ್ನು ಕಡ್ಡಾಯಗೊಳಿಸಲಾಗಿದೆ. ಇದು ರೈತರಿಗೆ ವಿಮೆ ಮತ್ತು ಬೆಂಬಲ ಬೆಲೆ ಪಡೆಯಲು ಪಾರದರ್ಶಕ ವ್ಯವಸ್ಥೆಯನ್ನು ಒದಗಿಸುತ್ತದೆ. ಸೊ ಇಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.